ಹೇಳುವಾಗ ಸಾತನ 5 ಗಂಟೆ ಕಷಾಯ. ಅದು ನಾವು ಜಾಗ್ರತೆಯಿಂದ ಹೋಗ್ಬೇಕು. ರಾತ್ರಿ ಪುಂಡಿ ಒಂದು ಪುಟ್ಟ ವಿರಾಮ. ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಮಾತಿ ಬಂದು ಎಲ್ಲೆಯಲ್ಲಿದೆ, ಮಸ್ತ್ ಮಜಾ ಮಾಡಿ. ವೀಕ್ಷಕರೇ ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನೋಡಿ ವೀಕ್ಷಕರೇ, ನಾವೀಗ ನಾಳೆ ನಮ್ದೊಂದು ಫ್ಯಾಮಿಲಿ ಟ್ರಿಪ್ ಪ್ಲಾನಿಂಗ್ ಆಗ್ತಾ ಇದೆ. ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದೀವಿ. ಇನ್ನೆಂದ ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಇಡೀ ಜಿಲ್ಲೆಯಲ್ಲಿ ಹೆವಿ ಮಳೆ. ಬೋಟಲ್ಲಿ ಹೋಗುವ ಅಂತ ಪ್ಲಾನ್ ಹಾಕಿದ್ದೇವೆ. ನಾವು ಯಾವಾಗ್ಲೂ ಟ್ರಿಪ್ ಮಾಡಿದಾಗ, ಅಂದ್ರೆ ಟ್ರಿಪ್ ಪ್ಲಾನ್ ಮಾಡಿದಾಗ ಯಾವುದೇ ಒಂದು ರೀತಿಯ ಗೊಂದಲ ಇದ್ದಿದ್ದೆ. ಲಾಸ್ಟ್ ಟೈಮ್ ಮಡಿಕೇರಿಗೆ ಹೋಗಿದ್ವಿ, ಮಂಡಲ್ಪಟ್ಟಿಗೆ. ಆಗ ಹೆವಿ ಸೆಕೆ, ರಾಂಗ್ ಟೈಮ್. ಈ ಸಲ ಒಳ್ಳೆ ಟೈಮ್ ಅಂತೇಳಿ ಚಿಕ್ಕಮಂಗ್ಳೂರು ಹೋಗೋಣ. ನಾನು ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋಗುದು ಬೈ ದ ವೇ ಇಷ್ಟು ವರ್ಷದಲ್ಲಿ. ಹೋಗೋಣ ಅಂತ ಪ್ಲಾನ್ ಮಾಡಿ ಒಂದು 20 ಜನ ಒಪ್ಕೊಂಡು ಆಚೆ ಈಚೆ ಸ್ವಲ್ಪ ಆಗಿ ನಮ್ಮ ಪ್ಲಾನ್ ಈಗ ಫೈನಲಿ ನಾಳೆ ಹೋಗುವ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರೆ, ನಿನ್ನೆಯಿಂದ ನಮ್ಮ ವರುಣ ದೇವರು ಅವರ ಕೃಪಾ ಕಟಾಕ್ಷ ತುಂಬಾ ಜಾಸ್ತಿನೇ ಇದೆ ನಮ್ಮ ಮೇಲೆ. ನಿನ್ನೆಯಿಂದ ನಮ್ಮ ಮೇಲೆ ಏನೋ ಸೇಡ್ ತೀರಿಸ್ಕೋಬೇಕು ಅಂತ ಇದ್ದಾರೆ. ರಾಯರೇ, ಇವರ ಹೆಸರು ಕೇಶವರಾಯ ಶೆಣೈ. ಅವರು ಕೇಶವ, ನಾನು ಮಾಧವ, ಬಟ್ ನಾನು ರಾಯ ಅಲ್ಲ. ನೀವು ಏನ್ ಹೇಳ್ಬೇಕು ನಮ್ಮ ವೀಕ್ಷಕರಿಗೆ? ಇಷ್ಟು ಜೋರು ಮಳೆ ಬರ್ತಾ ಉಂಟು, ಆದ್ರೂ ಒಮ್ಮತದಿಂದ ಒಟ್ಟುಗೂಡಿ ಕುಟುಂಬ ಸಮೇತ ಹೋಗುವಾಗ ಅದರಲ್ಲಿರುವ ಹುಮ್ಮಸ್ಸು ಎಲ್ಲಿ ಯಾವುದ್ರಲ್ಲೂ ಸಿಗುದಿಲ್ಲ. ನಿಮ್ಮ ಡ್ರೆಸ್ ಕೋಡ್ ಬಹಳ ಒಳ್ಳೇದುಂಟು. ಬ್ಲೂ ಕಲರ್ ಬನಿಯಾನ ಹಾಗೂ ಆರೆಂಜ್ ಕಲರ್ ಲುಂಗಿ ಮುಂಡು. ಸೊ ಯಾರಾದ್ರೂ ಹುಡುಗಿಯನ್ನು ಪಟಾಯಿಸ್ಲಿಕ್ಕೆ ಹೋಗ್ತಾ ಇದ್ರೆ ಚಿಕ್ಕಮಂಗ್ಳೂರು ಗೌಡ ಎಲ್ಲ ತುಂಬಾ ಚೆನ್ನಾಗಿರ್ತಾರಂತೆ. ಇಲ್ಲ ಹಾಗೇನಿಲ್ಲ, ಚಂದ ಎಲ್ಲ ಇರುವಾಗ ಚಂದ ಮಾಡಿ ನೋಡುದು ಅಷ್ಟೇ. ಓಕೆ, ಕಣ್ಣಿಗೊಂದು ಸ್ವಲ್ಪ ತಂಪು. ಮಳೆಗಾಲದಲ್ಲಿ ಇನ್ನೂ ತಂಪಾಗ್ತದೆ. ಸಂತೋಷ. ಶೀತ ಆದ್ರೆ ಕಷ್ಟ. ಮಾತ್ರ ತಗೊಂಡು ಹೋಗುವಲ್ಲ ನಾಳೆ ಬೆಳಿಗ್ಗೆ ಹೋಗುವಾಗ. ಸನ್ರೈಸ್ ಬರ್ತದ ಇಲ್ವೋ ಗೊತ್ತಿಲ್ಲ, ನಾವು ಮಾತ್ರ ರೈಸ್ ಆಗಿ ಹೋಗ್ತಾ ಇರ್ಬೇಕು. ಎಂತ ಮಾಡುದು ಈಗ? ಎಷ್ಟು ಮಳೆ ಬಂದ್ರೆ ನಮ್ದು ಟ್ರಿಪ್ ಒಳ್ಳೆ ರೀತಿಯಲ್ಲಿ ಆಗ್ಬಹುದಾ? ನಿಮ್ಮ ಅಭಿಪ್ರಾಯ ಅಂತದ್ದು? ನಮ್ಗೆ ಯಾವುದೇ ರೀತಿಯ ಮಳೆ ಅಡ್ಡಿ ಕರ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ನಮ್ಮೊಟ್ಟಿಗಿದ್ದಾನೆ ಮಾಧವ್ ಮಲ್ಯ. ನೋಡಿ, ನಾಳೆ ಏನಾದರೂ ಸರಿ ನಾವು ಇಲ್ಲಿಂದ ನಮ್ಮ ಟ್ರಿಪ್ಪಿಗೆ ಹೊರಡುದು ಬೆಳಿಗ್ಗೆ 6 ಗಂಟೆಗೆ. ಕಾಫಿ ಕಷಾಯ. ಇವರು ಬೆಳಿಗ್ಗೆ ಕಷಾಯವನ್ನು ಕುಡಿತಾ ಇದ್ದಾರೆ. ಬಿಸಿ ಜೋಶಲ್ಲಿ ಇದ್ದೀರಾ? ಫುಲ್ ಚಿಕ್ಕಮಂಗ್ಳೂರಿಗೆ ಸೂಪರ್ ಆಗಿ ಜೋಶಲ್ಲಿದ್ದೇನೆ ಹೊರಡೋದು ಅಂತ. ಓಕೆ, ಒಳ್ಳೆ ಚಾರ್ಮಾಡಿ ಘಾಟಲ್ಲಿ ನಿಲ್ಸಿ ಒಳ್ಳೆ ಫೋಟೋಸ್ ತೆಗಿಬೇಕು. ಬಟ್ ಈ ತರ ಮಳೆ ಬರ್ತಾ ಇದೆಯಲ್ಲ ಒಂದು 2 ದಿನದಿಂದ ಕಂಟಿನ್ಯೂಸ್ ಆಗಿ, ನಮ್ ಪ್ಲಾನ್ ಗೆ ಧಕ್ಕೆ ತರ್ಬೇಕಂತಲೇ ಧಕ್ಕೆ ತರ್ಬೇಕಂತಲ್ಲ, ಅದು ನಿಮ್ಮ ಹೋಗೋ ಇದಕ್ಕೆ ಸೊಗಸಾಗಿ ಆ ಮಳೆ ಬರ್ಲಿ, ಅದು ಪ್ರೋತ್ಸಾಹ ಕೊಡ್ತಾ ಇದೆ. ಅದು ಹೋಗುವಾಗ ಚಂದಾಗಿ ತಣ್ಣಗಾಗಿ ಹೋಗಿ ಅಂತ, ಅದನ್ನ ನಾವು ಜಾಗ್ರತೆಯಿಂದ ಹೋಗ್ಬೇಕಷ್ಟೆ. ಗುಡ್ ಮಾರ್ನಿಂಗ್ ವೀಕ್ಷಕರೇ. ಸೊ 7 ಗಂಟೆ ಬೆಳಿಗ್ಗೆ ನಾವೀಗ ಪುತ್ತೂರಲ್ಲಿದ್ದೇವೆ. ನಿನ್ನೆ ನಾನು ಎಷ್ಟೋ ಒಂದು ಹರಸಾಹಸ ಮಾಡಿದೆ, ಬೇಗ ನಿದ್ರೆ ಮಾಡೋಣ ಅಂತ. ಬಟ್ ನನಗೆ ಮೋಸ್ಟ್ಲಿ ಯಾರೋ ಶಾಪ್ ಹಾಕಿದಾರ ಅಂತ ನನಗೆ ನಿದ್ದೆನೇ ಬರಲಿಲ್ಲ. 2 ಗಂಟೆ ಮಾತ್ರ ನಿದ್ದೆ ಬಂತು. ಬಟ್ ಆಸ್ ಪ್ಲಾನ್ಡ್ 6 ಗಂಟೆಗೆ ಹೊರಡೋದಂತ ನಾವು ಏನೊಂದು ಪ್ಲಾನ್ ಮಾಡಿದ್ವಿ. ಯಾವತ್ತು 6 ಗಂಟೆ ಅಂದ್ರೆ 6 ಗಂಟೆಗೆ ಆಗಲ್ಲ, ನಿಮ್ಗೂ ಗೊತ್ತು. ಬ್ಯಾಗ್ ಎಲ್ಲ ನಾವು ಕಾರ್ ಒಳಗೆ ಎಲ್ಲ ಹಾಕಿ ಬಿಟ್ಟಿದೀವಿ, ಎಲ್ಲ ಲೋಡೆಡ್, ಎವ್ರಿಥಿಂಗ್ ಇಸ್ ಲೋಡೆಡ್. ಇಲ್ಲಿಂದ ನಾವು ಹೊರಟು ಈಗ ಸದ್ಯದಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಯಾರಿಗಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ನಿಲ್ಲಿಸ್ತೀವಿ. ಬಟ್ ಎಲ್ಲರೂ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮುಗಿಸಿದ್ದಾರೆ. ನಮಸ್ಕಾರ ರಾಯರೇ. ವಂದನೆಗಳು. ಹೇಳಿ, ಎಷ್ಟು ಗಂಟೆಗೆ ಇದ್ರಿ ನೀವು? ನಾವು ಹೇಳುವಾಗ ಸಾತನ 5 ಗಂಟೆ. ಓಕೆ, ನಿನ್ನೆ ನಿಮ್ಮ ಹತ್ರ ನಾವು ಸ್ವಲ್ಪ ಸಂದರ್ಶನ ಮಾಡಿದ್ವಿ. ಇವತ್ತು ಬೆಳಿಗ್ಗೆ ನೆನಪಿದ್ದೆ, ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ರೆ. ಖಂಡಿತ. ಏನ್ ತಿಂದ್ರಿ ಬೆಳಿಗ್ಗೆ? 7-8 ಬಗೆದು ತಿಂಡಿ ಇತ್ತು. 7-8 ಬಗೆ? ನಾನು ಒಂದು 2 ಬಗೆದು ತಿಂದೆ. ಏನೆಲ್ಲ? ಬನ್ಸು ಮತ್ತೆ ಪುಂಡಿ ಗಸಿ. ಓಕೆ, ಪುಂಡಿ ತಿಂದು ಏನಾದ್ರು ಬೇಯಿಸ್ಲಿಕ್ಕೆ ಉಂಟ? ಇಲ್ಲ, ಏನಿಲ್ಲ, ಆರಾಮವಾಗಿ ಈಗ ಪ್ರಯಾಣ ಮಾಡುವುದು. ಓಕೆ, ಇವರು ಕೂಡ ರೆಡಿ ಆಗಿದ್ದಾರೆ ಎಲ್ಲರೂ. ಹಲೋ, ಹೇಗೆ? ಹೌಸ್ ದ ಜೋಶ್? ಹಾಯ್, ವೆರಿ ಹಾಯ್. ಕೈವತ್ತಷ್ಟು ಸಾಂಗ್ ಅರೆ ಕೈವತ್ತ ಸರ್. ಕಾಶ್ಮೀರ होता सर. लायकच गो, चंदच गो तुगेल बाय.
ಚಿತ್ರತಂಡ ಇಲ್ಲಿ ರೆಡಿ ಆಗಿದೆ ನೋಡಿ, ಒಂದೊಂದೇ ಆಗಿ ಸಾಲಾಗಿ 16 ಜನ ಇದೀವಿ. ಇಲ್ಲಿಂದ ಇನ್ನಿಬ್ರು ಬೆಂಗಳೂರಿಂದ ಬರ್ಲಿಕ್ಕಿದ್ದಾರೆ. ನಮಸ್ಕಾರ. ಇಲ್ಲೊಬ್ರು ಮಲಗಿದ್ದಾರೆ, ನಮ್ಮ ಪೈ ಅವರ ಕುಟುಂಬ. ಒಬ್ರು ಮಲಗಿದ್ದಾರೆ ನೋಡಿ, ಅವರಿಗೆ ನಿದ್ರೆ ಆಗ್ಲಿಲ್ಲ ಅಂತ. ಇದು ಮೊದಲನೇ ಗಾಡಿ, ಇವರನ್ನೇ ನಾವು ಫಾಲೋ ಮಾಡೋದು. ಇವತ್ತು ಇವರೇ ಮಾರ್ಷಲ್. ಇವರಿಗೆ ಆವಾಗ ಚಿಕ್ಕಮಂಗ್ಳೂರಿಗೆ ಹೋಗಿ ಅಭ್ಯಾಸ ಉಂಟು, ಹಾಗೆ ಇವರನ್ನು ನಾವು ಫಾಲೋ ಮಾಡ್ತೇವೆ. ಸೊ ಮೊದಲಿಗೆ ನಾವು ದೇವರ ಮನೆ ಅಂತ ಒಂದು ಒಳ್ಳೆ ಸ್ಪಾಟ್ ಇದೆ ಅಂತೆ. ನಾನು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ 32 ವರ್ಷದಲ್ಲಿ ಮೊದಲನೇ ಬಾರಿಗೆ ಹೋಗ್ತಾ ಇರೋದು. ಮಂಗಳೂರಲ್ಲಿದ್ದು ನಾನು ಇಷ್ಟರವರೆಗೆ ಚಿಕ್ಕಮಂಗ್ಳೂರಿಗೆ ಹೋಗಲೇ ಇಲ್ಲ. ನಮಗೆ ಏನೋ ಗೊತ್ತಿಲ್ಲ, ಇದೇ ಪ್ರಥಮ ಬಾರಿಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿ ಫಸ್ಟ್ ನಾವು ದೇವರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ, ಅಲ್ಲಿಂದ ಮತ್ತೆ ನಾವು ಸ್ವಲ್ಪ ಮುಂದೆ ಹೊರಟಲ್ಲಿದ್ದೇವೆ. ಸೊ ಇವಾಗ ನಾವು ಆಲ್ಮೋಸ್ಟ್ ಉಪ್ಪಿನಂಗಡಿ ಕಡೆ ಹೋಗಿ ಚಾರ್ಮಾಡಿ ಘಾಟಾಗಿ ಹೋಗೋದು. ಖುಷಿ ಆಗೋದಂದರೆ, ನಾನು ಮೊದಲಿಂದಲೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ, ಜನರಂದರೆ ತುಂಬ ಇಷ್ಟ. ಸೊ ಮನೇಲಿ ಯಾವತ್ತಾದರೂ ತುಂಬ ಜನ ಇದ್ದಾರೆ ನನಗಂತೂ ಭಾರಿ ಎಕ್ಸೈಟ್ಮೆಂಟು. ಅದು ಹಮ್ ಸಾಥ್ ಹೇ, ಹಮ್ ಆಪ್ಕೆ ಕೌನ್, ಅದೆಲ್ಲ ಮೂವಿ ತುಂಬ ಚಿಕ್ಕ ಪ್ರಾಯದಲ್ಲಿ ನೋಡಿ ಅಂಥದ್ದೇ ಒಂದು ಸೆಟಪ್ ಇರಬೇಕಂತ ಯಾವಾಗಲೂ ನಾನು ಬಯಸ್ತೀನಿ. ಸೊ ಈಗ ಒಂದು ಎಕ್ಸೈಟ್ಮೆಂಟ್ ನನಗೆ ಏನು ಕೊಡೋದಂದರೆ, ಸಾಲಾಗಿ ನಮ್ಮದೇ ಒಂದು 4 ಗಾಡಿ ಹೋಗ್ತಾ ಇದೆ, ಒಂದು 16, 15, 18 ಜನ ಹೋಗ್ತಾ ಇದ್ದೀವಿ. ಸೊ ಯೋಚನೆ ಮಾಡಿದ್ರೆ ಅದು ಹಮ್ ಸಾಥ್ ಅಲ್ಲಿ ನೋಡಿ, ಅವರು ಒಟ್ಟಿಗೆ ಒಂದು ABCDEFGH ಅಂತ ಬಸ್ಸಲ್ಲಿ ಹೋಗ್ತಾರೆ ಒಂದು ಟ್ರಿಪ್ಗೆ. ಸೊ ಅದೇ ಥರ ಇಲ್ಲಿಗ ಫೀಲಿಂಗ್. ಸೊ ತುಂಬ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಬಹಳ ಸುಂದರವಾದ ದೃಶ್ಯ ನೋಡಿ, ಎರಡೂ ಕಡೆ ಮರಗಳು ಹಾಗೂ ರೋಡ್ ಕೂಡ ತುಂಬ ಹೊಸದಾಗಿ ಮಾಡಿದ್ದಾರೆ ಅನ್ಸುತ್ತೆ. ತುಂಬ ಸ್ಮೂತ್ ಬೆಣ್ಣೆ ಆಗಿ ಹೋಗ್ತಾ ಇದೆ. ನದಿಯಲ್ಲಿ ಜಾಡಿ ಕನದಲ್ಲಿ ನಲಿಯುತ್ತ ಓಲಾಡಿ ತೆಲುಗಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಸೊ ನಾವು ಚಾರ್ಮಾಡಿ ಘಾಟದು ಟಾಪ್ ಪಾಯಿಂಟಿಗೆ ಬಂದಿದ್ದೇವೆ, ವ್ಯೂ ಪಾಯಿಂಟ್ಗೆ. ಇಲ್ಲಿ ಒಂದು ಸ್ವಲ್ಪ ಫೋಟೋ ಗಿಟ ತೆಗೆದು ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಇಲ್ಲಿ ನೋಡಿ ಸ್ವಲ್ಪ ಜನರು ಇಲ್ಲಿ ಒಳಗಡೆನೆ ಕೂತಿದ್ದಾರೆ. ಕೋತಿಗಳ ಸಹವಾಸನೆ ಬೇಡ, ನಾವೇ ಸಾಕು ಅಂತ. ನಾವೇ ಒಂದು ದೊಡ್ಡ ಕೋತಿ ಅಂತ. ಇವ ನೋಡಿ ಅತಿ ದೊಡ್ಡ ಕೋತಿ, ನಮ್ಮ ತಂಡದ ಅತಿ ದೊಡ್ಡ ಉದ್ದ ಕೋತಿ. ಓಹೋ ಚಂದ ಇದೆ ಗಾಡಿ, ಅತಿ ದೊಡ್ಡ ಹಾಗೂ ಉದ್ದ ಕೋತಿ. ನೋಡಿ ವೀಕ್ಷಕರೇ, ಇಲ್ಲಿಂದ ಒಂದು ಒಳ್ಳೆ ವ್ಯೂ ಕಾಣ್ತಾ ಇದೆ. ನಮ್ಮ ಟೀಚರ್ ನೋಡಿ ಇಲ್ಲಿದ್ದಾರೆ. ತುಂಬಾ ಮಂಗಗಳಿದೆ ಇಲ್ಲಿ, ಸ್ವಲ್ಪ ಜಾಗ್ರತೆ ಇರಬೇಕು. ಕೈಯಲ್ಲಿ ತಿಂಡಿ ಮಾತ್ರ ತಗೊಳ್ಬೇಡಿ ಆಚೆ ಬರುವಾಗ. ಇವಾಗ ಡ್ರೈವರ್ ಬರುವ ವೇಗ ನೋಡಿ ನಮ್ಗೆ ಸೈಕ್ ಆಗ್ತಾ ಉಂಟು. ಸೆಲ್ಫಿ ತೆಗೆದಿದ್ದಾರೆ ನೋಡಿ. ಎಲ್ಲಿರುವೆ ಮನವ ಕಾಡುವುದು ಕಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ವೀಕ್ಷಕರೇ, ಒಂದು ಪುಟ್ಟ ವಿರಾಮ. ಸೊ ನಾವಿಲ್ಲಿ ಚಾರ್ಮಾಡಿ ಘಾಟ್ ಎಲ್ಲ ಕ್ರಾಸ್ ಆಗಿ ಸ್ವಲ್ಪ ಮುಂದೆ ಬಂದಿದ್ದೇವೆ. ಈಗ ವಿ ಆರ್ ಅಟ್ ನಿಸರ್ಗ ಗ್ರಾಂಡ್. ಒಂದು ಟೀ ಕಾಫಿ ಬ್ರೇಕ್ ಏನಾದರೂ ಬೇಕು. ನಾನು ಬೆಳಗಿಂದ ಏನು ತಿಂದಿಲ್ಲ, 10:30 ಆಯಿತು. ಏನಾದರೂ ಒಂದು ಒಳ್ಳೆ ತಿಂಡಿ ಆಹಾರ ತಿನ್ನಲಿಕ್ಕೆ ಸಿಗ್ತದ ನೋಡಿ, ಒಂದು ಒಳ್ಳೆ ಬಿಸಿ ಬಿಸಿ ಕಾಫಿಯನ್ನು ಕುಡಿದು ನಾವೊಂದು 1/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೀವಿ. ಈಗ ನಾವು ಇಲ್ಲಿ ಕೂತಿದ್ದೇವೆ ನೋಡಿ. ಸೊ ಎಲ್ಲರೂ ಸೊ ಎಲ್ಲರೂ ಇಲ್ಲಿ ಹಸಿವಲ್ಲಿ ಕೂತಿದ್ದಾರೆ. ನಾವು ಒಬ್ಬೊಬ್ಬರಿಗೆ ಕೇಳೋಣ ಅವ್ರು ಏನು ಆರ್ಡರ್ ಮಾಡಿದ್ದಾರೆ ಅಂತ. ಬರೀ 4 ಐಟಮ್ ಇರೋದು. ನಾನು ಇಡ್ಲಿ ಸಾಂಬಾರ್, ಇಡ್ಲಿ ಮತ್ತೆ ಸಿಂಗಲ್ ಪೂರಿ, ಇಡ್ಲಿ ಸಿಂಗಲ್ ಪೂರಿ, ಇಡ್ಲಿ ಸಾಂಬಾರ್, ಇಡ್ಲಿ ಸಾಂಬಾರ್, ಇಡ್ಲಿ ಸಾಂಬಾರ್, ಪಲಾವ್, ಪಲಾವ್, ಇಡ್ಲಿ ವಡಾ,
ಪಲಾವ್ ಪಲಾವ್ ಇಡ್ಲಿ ಪಲಾವ್ 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 ಪೂರಿ ಪೂರಿ ಕೋಳಿ ರೊಟ್ಟಿ ಚಿಕನ್ ಸುಕ್ಕ ಇಲ್ಲ ಅದು ರಾತ್ರಿ ಈಗ ಪಲಾವ್ ಪಲಾವ್ ಪುಲಾವ್ ಫುಂಡಿ ಫುಂಡಿ ಎಲ್ಲರೂ ಪುಲಾವ್ಗೆ ಪಲಾವ್ ಹೇಳಿದ್ರೆ ಇವರು ಪುಂಡಿಗೆ ಫುಂಡಿ ಅಂತ ಹೇಳ್ತಿದ್ದಾರೆ ಫುಂಡಿ ಪುಲಾವ್ ಪೂರಿ ಪರೋಟ. ಇವರು ಬೇರೆ ಝೋನಲ್ಲಿ ಇದ್ದಾರೆ. ನಾವು ಸ್ಟಾರ್ಟ್ ಮಾಡುವಕ್ಕಿಂತ ಮುಂಚೆನೆ ಇವ್ರದ್ದು ಸ್ಟಾರ್ಟ್ ಆಗಿದೆ. ಈಗಷ್ಟೇ ನಾವು ಬ್ರೇಕ್ಫಾಸ್ಟನ್ನು ಮುಗಿಸಿದ್ದೀವಿ ಇಲ್ಲಿ. ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ವಿ, ಬಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನೋ ಇದ್ದಿಲ್ಲ. ಬಟ್ ವಾಟ್ ಇಲ್ಲಿ ಸಿಕ್ಕಿದೆ ಒಂದು ದೊಡ್ಡ, ಅಂದರೆ ಅಷ್ಟೊಂದು ಸೆಕ್ಲೂಡೆಡ್ ಪ್ಲೇಸ್ ಅಲ್ಲ, ಬಟ್ ಇಟ್ ವಾಸ್ ಫೈನ್, ನಾಟ್ ಗ್ರೇಟ್. ಸೊ ಇಲ್ಲಿಂದ ನಾವು ಇಲ್ಲಿ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಡೀತಿದೆ ಎಲ್ಲರದು. ನೋಡಿ, ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ. ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ದೇವರ ಮನೆಗೆ. ದೇವರ ಮನೆ. ಲೇಡೀಸ್ ಬನ್ನಿ 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 ಬನ್ನಿ, ಒಂದು ಒಳ್ಳೆ ಸೆಲ್ಫಿ ಬೇಕಲ್ವಾ? ಎಲ್ಲಿ ಹೋಗೋದು ಇನ್ನು? ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರು ದೇವರ ಮನೆ. ಎಲ್ಲಿ? ಕಾಶ್ಮೀರ್. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ರಾಯರು ಹಾಗೂ ಪೈಮಾ ನಮ್ಮ ಚಿಕ್ಕಮಂಗ್ಳೂರಿಗೆ ರೆಡಿ ಆಗಿದ್ದಾರೆ. ಮಸ್ತ್ ಮಜಾ ಮಾಡಿ.